ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಈಗ ನಾವು ತಮಗೆ ಕಾಣಿಸ್ತಾ ಇರೋದು ನಮ್ಮ ಕಾಗಾಲೂರಿನ ಬೀಚು. ಈ ಕಾಗಾಲೂರಿನ ಈ ವಿಶಾಲವಾದ ಬೀಚು ತುಂಬ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಬೀಚು. ಕಾರಣ ಇತ್ತೀಚೆಗೆ ಈ ಒಂದು ಬೀಚ್ ಈಗ ಅನೇಕ ಪ್ರವಾಸಿಗರಿಗೆ ಒಂದು ಒಳ್ಳೆಯ ವೀಕ್ಷಣೆಯ ತಾಣವಾಗಿ ಹೊರಹೊಮ್ಮುತ್ತಾ ಇದೆ. ಈಗಾಗಲೇ ನಿಮಗೆ ಕಾಣಿಸ್ತಾ ಇರೋದು ಇದು ಕಾಗಾಲೂರಿನ ಗುಡ್ಡ. ಈ ಕಾಗಾಲೂರಿನ ಗುಡ್ಡದ ತುದಿಗೆ ಅಲ್ಲಿ ವಿಶಾಲವಾದ ಒಂದು ಸಾವಿರಾರು ಎಕರೆಯಷ್ಟು ವಿಸ್ತಾರವಾದ ಕೋಟೆ ಇದೆ. ಹಿಂದೆ ಅನೇಕ ರಾಜ ಮಹಾರಾಜರು ಆಳಿರತಕ್ಕಂಥ ಆ ಕೋಟೆ ಇವತ್ತಿಗೂ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಕೋಟೆ. ಈ ನಮ್ಮ ಕಾಗಾಲ್ ಗುಡ್ಡದ ಕೆಳಗಡೆ ಈ ನಮ್ಮ ಕಾಗಾಲ್ ಬೀರ್ಕೋಡಿಯ ಮತ್ತು ಕಾಗಾಲೂರಿನ ಅನೇಕ ಮೀನುಗಾರರು ಇಲ್ಲಿ ಪ್ರತಿನಿತ್ಯ ಮೀನುಗಾರಿಕೆಯನ್ನು ಮಾಡಿ ತಮ್ಮ ಕಸುಬನ್ನು ಸಾಗಿಸಿಕೊಂಡು ಮೀನನ್ನು ಹಿಡಿಯೋದ್ರ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅದರ ಮಧ್ಯದಲ್ಲಿ ಈಗ ಇಂತಹ ಒಂದು ಈ ಪ್ರವಾಸಿ ತಾಣವನ್ನು ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಅಭಿವೃದ್ಧಿಪಡಿಸಿದರೆ ಬಹುಶಃ ಮುಂದಿನ ದಿನದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಸರ್ಕಾರಕ್ಕೆ ಮತ್ತು ಇಲ್ಲಿಯ ಸ್ಥಳೀಯ ಜನಗಳಿಗೆ, ಸ್ಥಳೀಯ ನಾಗರಿಕರಿಗೆ ಒಂದು ಉತ್ತಮವಾದ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಬಹಳ ಅನುಕೂಲವಾದಂಥ ತಾಣ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು, ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಈ ನಮ್ಮ ಕಾಗಾಲೂರಿನ ಬೀಚು ಅಜಮಾಸು ನಮ್ಮ ಈ ಕಾಗಾಲೂರಿನ ಬೀಚು ಅಂತಂದರೆ ಕಾಗಾಲ್ ಬಾಡ ಮತ್ತು ಹೊಲನಗೆದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾವೀಗ ಕಾಣುವ ರೀತಿಯಲ್ಲಿ ಸಾಧಾರಣ ಇದೊಂದು 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯ ಬೀಚು, ಉದ್ದದ ಬೀಚ್ ಇಲ್ಲಿದೆ. ಈ ಬೀಚು ವಿಶಾಲವಾದಂಥ ಬೀಚ್ ಇದೆ. ಇಲ್ಲಿ ಈ ಸಮುದ್ರದ ಅಬ್ಬರಕ್ಕಿಂತ ಮೇಲ್ಗಡೆ 100 ರಿಂದ 150 ಮೀಟರ್ ಅಷ್ಟು ಅಗಲವಾಗಿರತಕ್ಕಂತಹ ಉಸುಕಿನಿಂದ ಕೂಡಿರತಕ್ಕಂತಹ ಜಾಗ, ವಿಶಾಲವಾದ ಜಾಗ ಇದೆ.